ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್. ವೀಕ್ಷಕರೇ, ಇವತ್ತಿನ ವಿಡಿಯೋದೊಳಗೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯವನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋಕ್ಕೆ ಬಂದೆ. ಅದೇನಪ್ಪ ಅಂದ್ರೆ, ಇವತ್ತಿನ ದಿನಗಳಲ್ಲಿ ಸಾಮಾಜಿಕ ಒಂದು ಜಾಲಗಳಲ್ಲಿ ಅತಿ ವೈರಲ್ ಆದಂತಹ ವಿಷಯ ಅಂತ ಹೇಳಿದ್ರೆ, ಕೃಷ್ ವೇಣುಗೋಪಾಲ ಮತ್ತು ವಿದ್ಯಾಶ್ರೀಧರ್ ಅವರ ಮದುವೆ ವಿಚಾರವಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಈ ವಿಡಿಯೋ ಮಾಡಿದೆ. ನೋಡಿರಿ, ಪ್ರೀತಿಗೆ ವಯಸ್ಸಿಲ್ಲ ಅನ್ನೋದನ್ನು ಕೃಷ್ ವೇಣುಗೋಪಾಲ್ ಮತ್ತು ದಿವ್ಯಾ ಶ್ರೀಧರ್ ಅವರು ಇಬ್ಬರು ಸಾಕ್ಷಿಯಾಗಿ ಮಾಡಿ ತೋರ್ಸ್ಯಾರ. ಅದೇನಪ್ಪ ಅಂದ್ರೆ, ಇಬ್ಬರು ಸಹಿತ ಮಲಯಾಳಂ ಕಿರುತೆರೆಯಲ್ಲಿ ಅಭಿನಯಿಸಿದವರು. ಕೃಷ್ ವೇಣುಗೋಪಾಲ್ ಅವರು ಮೋಟಿವೇಶ್ನಲ್ ಸ್ಪೀಕರ್ ಮತ್ತು ಆ್ಯಕ್ಟರು. ಇನ್ನು ದಿವ್ಯಾ ಶ್ರೀಧರ್ ಸಹಿತ ಕಿರುತೆರೆಯ ನಟಿ ಸಹಿತ ಹೌದು. ನೋಡ್ರಿ, ಇವರಿಬ್ಬರು ಎರಡನೇ ಸಾರಿ ಮದುವೆ ಆದದ್ದು ಸಾಮಾಜಿಕ ಜಾಲಗಳಲ್ಲಿ ಜಾಸ್ತಿಯಾಗಿ ಕಮೆಂಟ್, ಅದು ಎಂತಹ ಕಮೆಂಟ್ಗಳಂದ್ರೆ ಕೆಟ್ಟದಾದಂಥ ಕಮೆಂಟ್ಗಳಿಗೆ ಒಂದು ದಾರಿ ಆಯಿತು ಅಂತ ಹೇಳ್ಬೋದು. ಕೃಷ್ ವೇಣುಗೋಪಾಲ್ ಅವರಿಗೆ ಮೊದಲೇ ಮದುವೆ ಆಗಿತ್ತು, ಅದು ಡಿವೋರ್ಸ್ ಆಯಿತು, ಅವರಿಗೆ ಮಕ್ಕಳಿಲ್ಲ. ಅದೇ ರೀತಿ ದಿವ್ಯಾ ಶ್ರೀಧರ್ ಅವ್ರಿಗೆ ಸಹಿತ ಮದುವೆ ಆಗಿತ್ತು, ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಇವ್ರದ್ದು ಡಿವೋರ್ಸ್ ಆಗಿ 8 ವರ್ಷ ಆಯಿತು. ಮೊದಲನೇದಾಗಿ ಕೃಷ್ ವೇಣುಗೋಪಾಲ್ ಅವರು ದಿವ್ಯಾ ಶ್ರೀಧರ್ ಅವರಿಗೆ ಪ್ರಪೋಸಲ್ ಮಾಡ್ತಾರೆ. ಆದರೆ ದಿವ್ಯಾ ಶ್ರೀಧರ್ ಅವರು ಇದು ತಮಾಷೆ ಅಂತ ತಿಳ್ಕೊತಾರೆ. ಇದು ಸತ್ಯ ಅಂತ ಗೊತ್ತಾದಾಗ ಇವರು ನನ್ನ ಮಕ್ಕಳು ಕೇಳಿ ಅದರ ಅಭಿಪ್ರಾಯವನ್ನು ಹೇಳ್ತೀನಿ ಅಂತ ಹೇಳಿ ಲಾಸ್ಟ್ ಈ ಮದುವೆಗೆ ಒಪ್ಕೊತಾರೆ. ಅದೇ ರೀತಿ ಇವರಿಬ್ಬರು ಮದುವೆ ಕೇರಳದ ಗುರುವಾಯೂರ್ ದೇವಸ್ಥಾನದೊಳಗೆ ಮದುವೆ ನಡೀತೈತಿ. ಈ ಮದುವೆ ಆದಮೇಲೆ ಎಷ್ಟು ಕಮೆಂಟ್ಗಳು ಸಾಮಾಜಿಕ ಜಾಲಗಳಲ್ಲಿ ಹರಿದಾಡಿದ್ವು ಅಂದ್ರೆ, 65ನೇ ವರ್ಷದಂತಹ ಮುದುಕ ಮಗಳ ವಯಸ್ಸಿನ ದಿವ್ಯಶ್ರೀಯನ್ನು ಮದುವೆ ಆದರು ಅಂತ ಹೇಳಿ ಸಾಕಷ್ಟು ಹೀನಾಯವಾದಂತಹ ಕಮೆಂಟ್ಗಳು ಬಂದವು. ನೋಡ್ರಿ, ನಾನು ಕೇಳ್ತೀನಿ, ಯಾಕೆ ನಮ್ಮ ಸಮಾಜ ಹೆಣ್ಮಕ್ಳು ಎರಡನೇ ಮದುವೆ ಆಗೋದನ್ನು ಒಪ್ಪಿಕೊಳ್ಳಲ್ಲ ಅಂತ? ಗಂಡ್ಮಕ್ಳು ಮಾತ್ರ ಎರಡನೇ ಮದುವೆ ಆಗೋದನ್ನು ಒಪ್ಪಬಹುದು, ಆದರೆ ಹೆಣ್ಮಕ್ಳು ಎರಡನೇ ಮದುವೆ ಆಗ್ತಾರಂದ್ರೆ ಸಾಕಷ್ಟು ಈ ರೀತಿಯ ಕಮೆಂಟ್ಸ್ಗಳನ್ನು ಕೊಡ್ತಾರೆ ಯಾಕೆ ಅಂತ. ನೋಡ್ರಿ, ಹೆಣ್ಣಿಗೊಂದು ನಿಯಮ, ಗಂಡಿಗೊಂದು ನಿಯಮ. ಗಂಡು ಎರಡನೇ ಮದುವೆ ಆಗ್ಯಾನ ಅಂತ ಹೇಳಿದ್ರೆ ಚಲೋ ಆಯ್ತು, ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಅದೇ ಹೆಣ್ಣು ಎರಡನೇ ಮದುವೆ ಆದ್ಲು ಅಂತ ಹೇಳಿದ್ರೆ ಈಗ ಏನು ಬಂದಿತ್ತು ಮದುವೆ ಆಗೋಕ್ಕೆ, ಯಾಕೆ ಈಕಿ ಮದುವೆ ಆದ್ಲು ಅಂಥೇಳಿ ಹೀನಾಯವಾದಂಥ ಕಮೆಂಟ್ಗಳನ್ನು ಮಾಡ್ತಾರೆ. ನಾನು ಕೇಳೋದು, ಯಾಕೆ ಈ ತಾರತಮ್ಯವನ್ನು ನಮ್ಮ ಸಮಾಜದಲ್ಲಿ ಮಾಡ್ತಾರೆ ಅಂತ. ನೋಡ್ರಿ, ಅವ್ರ ಇಷ್ಟ ಬಂದು ಅವ್ರು ಮದುವೆ ಆಗ್ಯಾರ, ಅವ್ರಿಗಿಬ್ಬರಿಗೆ ಒಪ್ಪಿಗೆ ಐತಿ, ಅವ್ರು ಮದುವೆ ಆಗ್ಯಾರ. ಪ್ಲೀಸ್ ಅವರಿಗೆ ಅವರೇ ಬದುಕೋದನ್ನು ಬಿಡ್ರಿ. ನಮ್ಮ ಕೈಲೇ ಆದ ಅಂದ್ರೆ ನಾವು ಅವ್ರಿಗೆ ಆಶೀರ್ವಾದ ಮಾಡೋಣ, ಬದಲಾಗಿ ಇಂತಹ ಕೆಟ್ಟ ಕಮೆಂಟ್ಗಳನ್ನು ಮಾಡೋದನ್ನು ಬೇಡ ಅಂಥೇಳಿ ನಾನು ಹೇಳ್ತೀನಿ. ನೋಡ್ರಿ, ಎಲ್ಲರಿಗೂ ಅವರವರ ಜೀವನವನ್ನು ಬದುಕನ್ನು ರೂಪಿಸುವಂತಹ ಅಧಿಕಾರ ಐತಿ, ಅವಕಾಶ ಐತಿ. ಅದಕ್ಕಾಗಿ ಅವರು ರೂಪಿಸ್ಕೊಳ್ಳಿ. ಪ್ಲೀಸ್ ಕೆಟ್ಟ ಕಮೆಂಟ್ಗಳನ್ನು ಮಾಡಬೇಡ್ರಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.